ಇಂದು ಮುಖ್ಯ ಶಿರೋನಾಮೆಗಳನ್ನು ಓದಲು ಮರೆಯಬೇಡಿ. 1. ಅಮ್ಮಣಿಕೇರಿ ಈಗ ಮಿನಿ ಬಾಂಗ್ಲಾದೇಶ್ ಎಂದು ಶೋಭಾ ಕರಂದ್ಲಾಜೆ ತೀವ್ರ ಟೀಕೆ. ಹೆಬ್ಬಳ್ಳಿಯ ಅಮ್ಮಣಿಕೇರಿ ಗ್ರಾಮಕ್ಕೆ ಭೇಟಿ ನೀಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅಕ್ರಮ ವಲಸಿಗರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರದೇಶ ಈಗ ಮಿನಿ ಬಾಂಗ್ಲಾದೇಶ್ ಆಗಿದೆ ಎಂದು ಧ್ವನಿ ಎತ್ತಿದರು. 2. ನಮ್ಮ ಮೆಟ್ರೋ ಯೋಜನೆಗೆ ಸ್ಥಳ ಕಡಿತ. ಬಿಎಂಆರ್ಸಿಎಲ್ಗೆ ಕೇವಲ 9 ಎಕರೆ ಮಾತ್ರ. ಹೆಬ್ಬಳ್ಳಿಯಲ್ಲಿ ಬಿಎಂಆರ್ಸಿಎಲ್ ಮಲ್ಟಿ ಮೋಡಲ್ ಹಬ್ ಮತ್ತು ಬಿಎಂಟಿಸಿ ಬಸ್ ಡೆಪೋ ನಿರ್ಮಿಸಲು ಸ್ಥಳ ಕಡಿತ. 45 ಎಕರೆ ಬದಲಾಗಿ ಕೇವಲ 9 ಎಕರೆ ಮೀಸಲಾಗಿದೆ. 3. ಹೈದರಾಬಾದ್ನ ಸರ್ಕಾರಿ ಶಾಲೆಗಳಲ್ಲಿ ಯುವಾಕಾರದ ಆಸನ ಕ್ರಮ, ಹಿಂದಿನ ಬೆಂಚು ಇಲ್ಲ. ಮಲಯಾಳಂ ಚಲನಚಿತ್ರದಿಂದ ಪ್ರೇರಣೆ ಪಡೆದು ವಿದ್ಯಾರ್ಥಿಗಳಲ್ಲಿ ಸಮಾನತೆ ಒದಗಿಸಲು ಹೊಸ ಆಸನ ವ್ಯವಸ್ಥೆ ಅಳವಡಿಕೆ. ಆನಂದ್ ಮಹೀಂದ್ರ ಈ ಕುರಿತು ಸ್ಮರಣೆಯೊಂದನ್ನು ಹಂಚಿಕೊಂಡರು. ಹಿಂದಿನ ಬೆಂಚುಗಳು ಕಳೆದು ಹೋಗುತ್ತವೆ ಎಂದು ಖಿನ್ನ. 4. ಚೀನಾದ ಬೆಲ್ಟ್ ಅಂಡ್ ರೋಡ್ ಯೋಜನೆ ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಲಿದೆ. ಚೀನಾ ತನ್ನ ಆರ್ಥಿಕ ವಿಸ್ತರಣೆಗೆ ಬೆಲ್ಟ್ ಅಂಡ್ ರೋಡ್ ಹಾದಿ ಆಯ್ಕೆ ಮಾಡಿಕೊಂಡಿದ್ದು, ಈ ಯೋಜನೆಯಿಂದ ಅಭಿವೃದ್ಧಿ, ಸಾಲ ಭದ್ರತೆ ಹಾಗೂ ಪರಿಸರಕ್ಕೆ ಬಾಧಕಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ. 5. ಬಿಬಿಎಂಪಿ ಭಿನ್ನ, ಬೆಂಗಳೂರು ನಗರಕ್ಕೆ 7 ಹೊಸ ಪಾಲಿಕೆಗಳ ಪ್ರಸ್ತಾವನೆ. ರಾಜ್ಯ ವಿಧಾನಮಂಡಲದ ಸಂಯುಕ್ತ ಸಮಿತಿ ಶಿಫಾರಸು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 7 ಸ್ವತಂತ್ರ ಘಟಕಗಳಾಗಿ ವಿಭಜಿಸಲು ಯೋಜನೆ. ಪ್ರತಿಯೊಂದು ಪಾಲಿಕೆ 100-125 ವಾರ್ಡ್ಗಳನ್ನು ಒಳಗೊಂಡಿರಲಿದೆ. ಇನ್ನಷ್ಟು ತಾಜಾ ಸುದ್ದಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತಿರಿ.